ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಈ ವಿಡಿಯೋದಲ್ಲಿ ನಾವು ನರೇಷನ್ ಬಗ್ಗೆ ತಿಳ್ಕೊತಿದ್ದೀವಿ. ಸೊ ಫಸ್ಟ್ ನರೇಷನ್ ಅಂದರೆ ಹೇಳಿದರೆ ಏನು ಅಂತ ಹೇಳಿದರೆ, ಸೊ ಒಬ್ಬರು ಹೇಳಿದ್ದನ್ನು ಟೂ ವೇಸಲ್ಲಿ ನಾವು ಕನ್ವೆ ಮಾಡ್ತೀವಿ. ಹೇಗೆ ಅಂತ ಹೇಳಿದರೆ, ಒಂದು ಡೈರೆಕ್ಟ್ ಸ್ಪೀಚ್ ಮತ್ತು ಇನ್ನೊಂದು ಇಂಡೈರೆಕ್ಟ್ ಸ್ಪೀಚ್. ಸೊ ಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಸೊ ತಿಳ್ಕೊಳ್ಳೋಣ. ಸೊ ಡೈರೆಕ್ಟ್ ಸ್ಪೀಚ್, ವಿ ರೈಟ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ ಯೂಸಿಂಗ್ ಕೊಟೇಶನ್ ಮಾರ್ಕ್. ಸೊ ಕೊಟೇಶನ್ ಮಾರ್ಕ್ ಯೂಸ್ ಮಾಡಿಕೊಂಡು ನಾವು ಎಕ್ಸಾಕ್ಟ್ ವರ್ಡ್ಸ್ ಏನು ಹೇಳಿದ್ದಾರೆ ಅದನ್ನು ಬರಿತೀವಿ. ಅದನ್ನು ನಾವು ಏನಂತ ಹೇಳ್ತೀವಿ? ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, he said I eat a mango. ಸೊ ಇದನ್ನ ನಾವು ಇಲ್ಲಿ ಕೊಟೇಶನ್ ಮಾರ್ಕ್ಸ್ ಯೂಸ್ ಮಾಡ್ಕೊಂಡು ಬರ್ದಿರೋದ್ರಿಂದ ದಿಸ್ ಇಸ್ ಡೈರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚ್ ಏನು ಅಂತ ಹೇಳಿದ್ರೆ, ವಿ ರಿಪೋರ್ಟ್ ದ ಮೀನಿಂಗ್ ಆಫ್ ದ ಸ್ಪೀಕರ್ಸ್ ವರ್ಡ್ಸ್ ವಿತೌಟ್ ಕೊಟೇಶನ್ ಮಾರ್ಕ್. ಸೊ ಕೊಟೇಶನ್ ಮಾರ್ಕ್ ಯೂಸ್ ಮಾಡ್ದಲೆ ಸೊ ಅವರು ಏನು ಹೇಳಿದ್ದಾರೆ ವಿತ್ ದ ಸೇಮ್ ಮೀನಿಂಗ್ ವಿಲ್ ಕನ್ವೆ. ಸೊ ಫಾರ್ ಎಕ್ಸಾಂಪಲ್, he said that he ate a mango. ಸೊ ಇದು ಬಂದ್ಬಿಟ್ಟು ಇಲ್ಲಿ ಕೊಟೇಶನ್ ಮಾರ್ಕ್ ಯೂಸ್ ಮಾಡಲ್ಲ. ಅವ್ರು ಏನು ಹೇಳಿದರೆ ಸೇಮ್ ಮೀನಿಂಗ್ನ ನಾವು ಇಲ್ಲಿ ಕನ್ವೆ ಮಾಡ್ತಿರೋದ್ರಿಂದ ಸೊ ದಿಸ್ ವಿಲ್ ಬಿ ದ ಇಂಡೈರೆಕ್ಟ್ ಸ್ಪೀಚ್. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಸ್ಟ್ರಕ್ಚರ್ ಆಫ್ ನರೇಷನ್. ಸೊ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸ್ಪೀಚ್ದು ಸಬ್ಜೆಕ್ಟ್ ಪ್ಲಸ್ ರಿಪೋರ್ಟಿಂಗ್ ವರ್ಬ್ ಪ್ಲಸ್ ಎಕ್ಸಾಕ್ಟ್ ವರ್ಡ್ಸ್ ವಿತ್ ಕೊಟೇಶನ್ ಮಾರ್ಕ್ಸ್. ಸೊ ಫಾರ್ ಎಕ್ಸಾಂಪಲ್, ಶಿ ಸೆಡ್ ಐ ಆಮ್ ರೆಡಿ. ಸೊ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಶಿ. ಆ್ಯಂಡ್ ರಿಪೋರ್ಟಿಂಗ್ ವರ್ಬ್ ಅಂತ ಹೇಳಿದರೆ ಸೆಡ್ ಆಗಿರ್ಬೋದು, ಟೋಲ್ಡ್ ಆಗಿರ್ಬೋದು. ಸೊ ಇದೆಲ್ಲ ರಿಪೋರ್ಟಿಂಗ್ ವರ್ಬ್ಸು. ಇದನ್ನು ನಾನು ಮುಂದೆ ಹೋಗ್ತೀರಾ. ಸೊ ಎಕ್ಸಾಂಪಲ್, ಶಿ ಸೆಡ್ ಐ ಆಮ್ ರೆಡಿ. ಸೊ ಇದನ್ನು ಎರಡನ್ನೂ ನೀವು ಏನಾರ ಬರ್ದಿದ್ದೀರಾ? ಕೊಟೇಶನ್ ಮಾರ್ಕ್ ಬರ್ದಿದ್ದೀರಾ. ಸೊ ದಿಸ್ ಇಸ್ ಡೈರೆಕ್ಟ್ ಸ್ಪೀಚ್. ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದರೆ, ಸಬ್ಜೆಕ್ಟ್ ಪ್ಲಸ್ ರಿಪೋರ್ಟಿಂಗ್ ವರ್ಬ್ ಪ್ಲಸ್ ದ್ಯಾಟ್ ಅಥವಾ ವೆದರ್ ಯೂಸ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ WH ವರ್ಡ್ಸ್ ಇದ್ರೆ ಅದನ್ನು ಯೂಸ್ ಮಾಡಿ ರಿಪೋರ್ಟೆಡ್ ಕ್ಲಾಸ್ ಏನಿದೆ ಅದನ್ನು ಬರೀತೀರಾ. ಫಾರ್ ಎಕ್ಸಾಂಪಲ್, ಶಿ ಸೆಡ್ ದ್ಯಾಟ್ ಶಿ ವಾಸ್ ರೆಡಿ. ಸೊ ಇಲ್ಲಿ ಕೊಟೇಶನ್ ಮಾರ್ಕ್ ಯೂಸ್ ಮಾಡಿಲ್ಲ ನೀವು. ಇಲ್ಲಿ ಏನೇನು ಯೂಸ್ ಮಾಡಿದ್ದೀರಾ? ಶಿ ಸಬ್. ಸೊ ಶಿ ಸೆಡ್ ದ್ಯಾಟ್ ಶಿ ವಾಸ್ ರೆಡಿ. ಸೊ ಇದನ್ನು ನೀವು ಕೊಟೇಶನ್ ಮಾರ್ಕಲ್ಲಿ ಬರ್ದಿಲ್ಲ. ಸೊ ಸೇಮ್ ಮೀನಿಂಗ್ನ ಕನ್ವೆ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಇಂಡೈರೆಕ್ಟ್ ಸ್ಪೀಚ್. ಆ್ಯಂಡ್ ಇಂಪಾರ್ಟೆಂಟ್ ಟರ್ಮ್ಸ್. ಸೊ ಇಂಪಾರ್ಟೆಂಟ್ ಟರ್ಮ್ಸ್ ಏನು ನರೇಷನಲ್ಲಿ ಅಂತ ಹೇಳಿದ್ರೆ, ಒಂದು ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟಿಂಗ್ ವರ್ಬ್ ಅಂತ ಏನು ಅಂತ ಹೇಳಿದ್ರೆ, ದ ವರ್ಬ್ ಯೂಸ್ಡ್ ಬಿಫೋರ್ ದ ಕೊಟೇಶನ್ ಮಾರ್ಕ್. ಸೊ ಫಾರ್ ಎಕ್ಸಾಂಪಲ್, ಈಗ he said I am fine. ಸೊ ಇದು ಕೊಟೇಶನ್ ಮಾರ್ಕ್ ಒಳಗೆ ಬರ್ದಿದ್ದೀರಾ. ಇದ್ರ ಮುಂಚೆ ಏನಿದೆ ಅದನ್ನು ನಾವು ರಿಪೋರ್ಟೆಡ್ ವರ್ಬ್ ಅಂತ ಹೇಳ್ತೀವಿ. ಈಗ he said ಇದೆ ಅಲ್ವಾ. ಸೊ ದಿಸ್ ಇಸ್ ರಿಪೋರ್ಟಿಂಗ್ ವರ್ಬ್. ಎಕ್ಸಾಂಪಲ್, ಸೆಡ್ ಆಗಿರ್ಬೋದು, ಟೋಲ್ಡ್ ಆಗಿರ್ಬೋದು, ಆಸ್ಡ್ ಆಗಿರ್ಬೋದು, ರಿಪ್ಲೈಡ್ ಆಗಿರ್ಬೋದು, ರಿಕ್ವೆಸ್ಟೆಡ್ ಆಗಿರ್ಬೋದು. ಸೊ ಕ್ವೆಶನ್, ಅಡ್ವೈಸ್ಡ್. ಸೊ ಇದೆಲ್ಲ ಬಂದ್ಬಿಟ್ಟು ರಿಪೋರ್ಟಿಂಗ್ ವರ್ಬ್ ಆಗಿರುತ್ತೆ. ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಏನು ಅಂತ ಹೇಳಿದರೆ, ಸೊ ಈ ಕೊಟೇಶನ್ ಮಾರ್ಕ್ ಅಂದರೆ ರಿಪೋರ್ಟಿಂಗ್ ವರ್ಬ್ ಆದಮೇಲೆ ಏನೇನು ಬರುತ್ತೆ ಸೊ ಅದನ್ನು ನಾವೇನಂತ ಹೇಳ್ತೀವಿ? ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. he said I am fine. ಇದರಲ್ಲಿ ರಿಪೋರ್ಟೆಡ್ ಸ್ಪೀಚ್ ಯಾವುದು? I am fine. ಸೊ ನೆಕ್ಸ್ಟ್, ರೂಲ್ಸ್ ಫಾರ್ ಚೇಂಜಿಂಗ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಒಂದಷ್ಟು ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ ನೀವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದರೆ. ರೂಲ್ ನಂಬರ್ 1 ಏನು ಅಂತ ಹೇಳಿದರೆ, ರಿಮೂವ್ ಕೊಟೇಶನ್ ಮಾರ್ಕ್. ಸೊ ಫಸ್ಟ್ ಬಂದುಬಿಟ್ಟು ಕೊಟೇಶನ್ ಮಾರ್ಕ್ ಏನಿರುತ್ತೆ ಅದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಈಗ he said I am happy. ಸೊ ಅದು ಹೆಂಗೆ ಚೇಂಜ್ ಆಗುತ್ತೆ? he said that he was happy. ಸೊ ಇದರಲ್ಲಿ ಕೊಟೇಶನ್ ಮಾರ್ಕ್ ಇರೋದು ಇಲ್ಲಿ ಇಲ್ಲ ಅಲ್ವಾ. ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದರೆ, ಕೊಟೇಶನ್ ಮಾರ್ಕ್ನ ರಿಮೂವ್ ಮಾಡ್ತೀವಿ. ಆ್ಯಂಡ್ ರೂಲ್ ನಂಬರ್ 2 ಏನು ಅಂತ ಹೇಳಿದರೆ, ಚೇಂಜ್ ಪ್ರೊನೌನ್ಸ್. ಸೊ ಇಲ್ಲಿ ಪ್ರೊನೌನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಫಸ್ಟ್ ಪರ್ಸನ್ ಲೈಕ್ ಐ ವಿ ಇರೋದು ಇಟ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಸ್ಪೀಕರ್. ಆ್ಯಂಡ್ ಸೆಕೆಂಡ್ ಪರ್ಸನ್ ಯು ಇದ್ದರೆ ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಅಕಾರ್ಡಿಂಗ್ ಟು ದ ಲಿಸನರ್ ಚೇಂಜ್ ಆಗುತ್ತೆ. ಥರ್ಡ್ ಪರ್ಸನ್ ಹಿ ಶಿ ದೇ ಇಟ್ ಈ ಥರ ಇತ್ತು ಅಂತ ಹೇಳಿದ್ರೆ ಯೂಶಲಿ ಅದು ಸೇಮೇ ಇರುತ್ತೆ. ಆ್ಯಂಡ್ ಸಿ ಫಾರ್ ಎಕ್ಸಾಂಪಲ್, ಶಿ ಸೆಡ್ ಐ ವಿಲ್ ಹೆಲ್ಪ್ ಯು. ಸೊ ಅದು ಹೆಂಗೆ ಚೇಂಜ್ ಆಗುತ್ತೆ? ಶಿ ಸೆಡ್ ದ್ಯಾಟ್ ಶಿ ವುಡ್ ಹೆಲ್ಪ್ ಮೀ, ಹಂಗೆ ಚೇಂಜ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಸೊ ರೂಲ್ ನಂಬರ್ 3 ಏನು ಅಂತ ಹೇಳಿದರೆ, ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಟೆನ್ಸು? ಇಫ್ ರಿಪೋರ್ಟಿಂಗ್ ವರ್ಬ್ ಇಸ್ ಇನ್ ಪಾಸ್ಟ್. ಸೊ ರಿಪೋರ್ಟಿಂಗ್ ವರ್ಬ್ ಪಾಸ್ಟಲ್ಲಿ ಇತ್ತು ಅಂತ ಹೇಳಿದರೆ, ಸೆಡ್, ಟೋಲ್ಡ್, ಆಸ್ಡ್ ಇದೆಲ್ಲ ಪಾಸ್ಟಲ್ಲಿ ಇತ್ತು ಅಂತ ಹೇಳಿದರೆ ಟೆನ್ಸು ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ? ಪ್ರೆಸೆಂಟ್ ಸಿಂಪಲ್ ಬಂದುಬಿಟ್ಟು ಪಾಸ್ಟ್ ಸಿಂಪಲ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಬಂದುಬಿಟ್ಟು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಬಂದುಬಿಟ್ಟು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಪಾಸ್ಟ್ ಸಿಂಪಲ್ ಬಂದುಬಿಟ್ಟು ಪಾಸ್ಟ್ ಪರ್ಫೆಕ್ಟೇ ಆಗುತ್ತೆ. ಆ್ಯಂಡ್ ವಿಲ್ ಬಂದುಬಿಟ್ಟು ವುಡ್ಗೆ
ಕ್ಯಾನ್ ಕುಡ್ಗೆ, ಮೇ ಬಂದ್ಬಿಟ್ಟು ಮೈಟ್ಗೆ, ಆ್ಯಂಡ್ ಮಸ್ಟ್ ಬಂದ್ಬಿಟ್ಟು ಹ್ಯಾಡ್ ಟುಗೆ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 4 ಏನು ಅಂತ ಹೇಳಿದರೆ ಚೇಂಜ್ ಟೈಮ್ ಆ್ಯಂಡ್ ಪ್ಲೇಸ್ ವರ್ಡ್. ಸೊ ನಾವು ಇರೋದು ದೆನ್ನಿಗೆ ಚೇಂಜ್ ಆಗುತ್ತೆ, ಟುಡೇ ಇರೋದು ದ್ಯಾಟ್ ಡೇ ಚೇಂಜ್ ಆಗುತ್ತೆ, ಟುಮಾರೋ ಇರೋದು ದ ನೆಕ್ಸ್ಟ್ ಡೇ ಚೇಂಜ್ ಆಗುತ್ತೆ, ಎಸ್ಟರ್ಡೇ ಇರೋದು ದ ಪ್ರೀವಿಯಸ್ ಡೇ ಚೇಂಜ್ ಆಗುತ್ತೆ, ಆ್ಯಂಡ್ ಲಾಸ್ಟ್ ನೈಟ್ ಇರೋದು ದ ಪ್ರೀವಿಯಸ್ ನೈಟ್ ಚೇಂಜ್ ಆಗುತ್ತೆ, ನೆಕ್ಸ್ಟ್ ವೀಕ್ ಇರೋದು ದ ಫಾಲೋಯಿಂಗ್ ವೀಕಿಗೆ ಚೇಂಜ್ ಆಗುತ್ತೆ, ಅಗೋ ಇರೋದು ಬಿಫೋರ್ ಚೇಂಜ್ ಆಗುತ್ತೆ, ಹಿಯರ್ ಇರೋದು ದೇರ್ಗೆ, ಆ್ಯಂಡ್ ದಿಸ್ ಇರೋದು ದ್ಯಾಟ್ಗೆ, ಆ್ಯಂಡ್ ದೀಸ್ ಇರೋದು ದೋಸಿಗೆ ಚೇಂಜ್ ಆಗುತ್ತೆ. ಸೊ ಇವಾಗ ಒಂದಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಅಸರ್ಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ ಇದು. ಶಿ ಸೆಡ್ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಶಿ ಸೆಡ್ ದ್ಯಾಟ್ ಶಿ ವಾಸ್ ಲರ್ನಿಂಗ್ ಇಂಗ್ಲೀಷ್, ಆ್ಯಂಡ್ ಹೀ ಸೆಡ್ ಟು ಮೀ ಯು ಆರ್ ಮೈ ಬೆಸ್ಟ್ ಸ್ಟೂಡೆಂಟ್. ಸೊ ಇದು ಹೇಗೆ ಚೇಂಜ್ ಆಗುತ್ತೆ? ಹೀ ಸೆಡ್ ಮೀ ದ್ಯಾಟ್ ಐ ವಾಸ್ ಹಿಸ್ ಬೆಸ್ಟ್ ಫ್ರೆಂಡ್. ರವಿ ಸೆಡ್ ಐ ವಿಲ್ ಮೀಟ್ ಯು ಟುಮಾರೋ. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ? ರವಿ ಸೆಡ್ ದ್ಯಾಟ್ ಹಿ ವುಡ್ ಮೀಟ್ ಮೀ ದ ನೆಕ್ಸ್ಟ್ ಡೇ. ಸೊ ಇಲ್ಲಿ ಟುಮಾರೋ ಇರೋದು ದ ನೆಕ್ಸ್ಟ್ ಡೇಗೆ ಚೇಂಜ್ ಆಗುತ್ತೆ. ಸೊ ಶಿ ಸೆಡ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಅಸೈನ್ಮೆಂಟ್. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ? ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಎಕ್ಸಾಂಪಲ್ಸ್ ನೋಡೋಣ. ಸೊ ಹಿ ಸೆಡ್ ಟು ಮೀ ಡು ಯು ನೋ ದಿಸ್ ಮ್ಯಾನ್. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ ಇಂಟ್ರಾಗೇಟಿವ್ ಅಲ್ಲಿ? ಸೊ ಹಿ ಆಸ್ಡ್ ಮೀ ಇಫ್ ಐ ನ್ಯೂ ದ್ಯಾಟ್ ಮ್ಯಾನ್. ಸೊ ಇದು ಇಂಟ್ರಾಗೇಟಿವ್ ಇಂದ ಸೇಮ್ ಅಸರ್ಟಿವ್ಗೆ ಚೇಂಜ್ ಆಗುತ್ತೆ. ಆ್ಯಂಡ್ ಶಿ ಆಸ್ಡ್ ಹಿಮ್ ವೇರ್ ಆರ್ ಯು ಗೋಯಿಂಗ್. ಸೊ ಇಲ್ಲಿ ಯೂಸ್ ಮಾಡ್ತೀವಿ ನಾವು ಶಿ ಆಸ್ಡ್ ಹಿಮ್ ವೇರ್ ಹಿ ವಾಸ್ ಗೋಯಿಂಗ್. ದ ಟೀಚರ್ ಆಸ್ಡ್ ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್. ದ ಟೀಚರ್ ಆಸ್ಡ್ ಇಫ್ they had done their homework. Okay, so next to imperative sentence examples nodona. So the doctor said to me take rest for 2 days. So it hinge change agutte anta helidre the doctor told him to take rest for 2 days. Mother said to the child don't play in the rain. So mother told the child not to play in the rain. She said to me, please lend me your pen. ಅದು ಹೆಂಗೆ ಚೇಂಜ್ ಆಗುತ್ತೆ? She requested me to lend her my pen. ಸೊ ಇದು ನರೇಷನ್ ಪಾರ್ಟ್. ಸೊ ಏನಾದರೂ